ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ರಾಜೇಸಾಬ ಹಲೀಮನವರ ಕಬ್ಬಿನ ತೋಟದಲ್ಲಿ ಕಾಣಿಸಿದ್ದ ಮೊಸಳೆಯನ್ನ ರೈತರಿಂದ ಸಂರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ಸಿಂಗಾರಕೊಪ್ಪ ರಸ್ತೆ ಮಾರ್ಗದಲ್ಲಿರುವ ಮಲಪ್ರಭಾ ನದಿಯ ದಡಕ್ಕೆ ಹೊಂದಿಕೊಂಡಿರುವ ಕ್ಯಾರಸಪ್ಪನ ಹಳ್ಳದ ಪಕ್ಕದಲ್ಲಿರುವ ರಾಜೇಸಾಬ ಹಲೀಮನವರ ಬಾವಿಯಲ್ಲಿ ಮೊಸಳೆ ಪತ್ತೆಯಾಗಿದ್ದು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಸೇರಿ ಸೆರೆ ಹಿಡಿದು ಅರಣ್ಯ ಇಲಾಖೆಯವರಿಗೆ ಒಪ್ಪಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ವಿನೋದ ಹೂಗಾರ, ರಿಯಾಜ್ ಯಲಿಗಾರ ಮತ್ತು ರೈತ ಮುಖಂಡರಾದ ಅಲಿಸಾಬ ನೂಲಗಿ, ದಿಲಾವರಸಾಬ ಸನದಿ, ಸುಲ್ತಾನ ಗಡಾದ, ರಾಜಸಾಬ ಹಲೀಮನವರ, ಯನೂಸ್ ಗಡಾದ, ಕಾಸಿಂ ಗಿಡದನ್ನವರ, ಫಕ್ರುಸಾಬ ನೂಲಗಿ ಇನ್ನು ಹಲವಾರು ರೈತರು ಹಾಜರಿದ್ದರು. ಜಿಲ್ಲಾ ವರದಿಗಾರರು ಅಸ್ಲಂ ನಿಪ್ಪಾಣಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ಕ್ಲಿಯರ್ ಐತೆ. ಅಕ್ರ ಜೂಮ್ ಹಾಕ್ರಿ. सुन छुट्टी पड़ता नहीं वीडियो छोड़. हां भाई चल नंबर छोड़ दे भाई. मैं नंबर पक्ष दिया तो पाला कर मार के रहता ना पाला बाला टेलीमीडिया पड़ते मत हां ठीक बड़ा ले ಮಲಪ್ರಭಾ ನದಿಯ ಇದರಲ್ಲಿ ಇವತ್ತಿನ ದಿವಸ ಮೊಸಳೆ ಕಂಡು ಕ್ಯಾರಸಪ್ಪನ ಹಳ್ಳದಿಂದ ನಮ್ಮ ಹಲೀಮ್ನವ್ರ ಜಮೀನಲ್ಲಿ ಬಂದಿತ್ತು. ಈ ಬಾವಿಯಲ್ಲಿತ್ತು. ನಮ್ಮ ರೈತರು ಎಲ್ಲರೂ ಸೇರಿ ಇದನ್ನು ಕಟ್ಟಿ ಹಾಕಿದ್ದಾರೆ. ಅರಣ್ಯ ಅಧಿಕಾರಿಗಳಿಗೆ ನಾವು ವಿಷಯ ತಿಳಿಸಿದೆವು. ಈಗ ಅವ್ರು ಬರತ್ತಾರ. ನಮ್ಮ ರೈತರಿಗೆ ಏನು ತೊಂದರೆ ಆಗತ್ತಪ್ಪ ಅಂದ್ರೆ ಬೆಳಗಿನ ಟೈಮ್ 5 ಗಂಟೆಗೆ ಲೈನ್ ಬರ್ತಾವೆ. ನಮ್ಮ 6:30ರಿಂದ 7 ಗಂಟೆಗೆ ಕೊಡ್ಬೇಕು. ರೈತರ ಆತಂಕದಾಗದಾರ. ಯಾಕಂದ್ರೆ ಈ ಥರ ಮೊಸಳೆಗಳು ಭಾಳ ಕಾಡತ್ತಾವು. ಇದನ್ನು ಸರ್ಕಾರದವ್ರಿಗೂ ಹೇಳ್ತೇವೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳ್ತೇವೆ. ಈ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೇಕು. ಬೆಳಗಿನ ಟೈಮು ನಮ್ಗೆ 6:30ರಿಂದ ಇಲ್ಲ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಕೊಡ್ಬೇಕು ಲೈನ್ ಅಂತೇಳಿ ಹೇಳ್ತೇವೆ ನಾವು. ಮಾತಾಡತ್ತಾರ ಈಗ ಮಾಟಿ ಉಪವಾಸ